ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ ಶಾಸ್ತ್ರದಲ್ಲಿ ಭಗವಂತ ಏನಾದ್ರೂ ವರ ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ರೀತಿ ಜಾತಕ ಇರುತ್ತೆ ಅನ್ನುವಂಥದ್ದು ನೋಡೋಣ. ಮತ್ತು ತ್ರಿಕೋಣಗಳ ಶಕ್ತಿ ಏನಿರುತ್ತೆ ಮತ್ತು ಟ್ಯಾಲೆಂಟ್ ಅನ್ನ ಜಾತಕದಲ್ಲಿ ತೋರಿಸುವಂತಹದ್ದು ತ್ರಿಕೋಣಗಳ ಮನೆ ಹೇಗೆ ತೋರಿಸ್ತವೆ ಅನ್ನುವಂಥದ್ದು ನಾವು ಲತಾ ಮಂಗೇಶ್ಕರ್ ಅವರ ಜಾತಕವನ್ನ ವಿಶ್ಲೇಷಣೆ ನೋಡ್ತಾ ಹೋಗೋಣ. ಕ್ಲಿಯರ್? ಲತಾ ಮಂಗೇಶ್ಕರ್ ಅವರ ಜಾತಕವನ್ನ ನೀವು ನೋಡ್ತು ಅಂತ ಹೇಳಿದ್ರೆ ಅವ್ರದ್ದು ವೃಷಭ ಲಗ್ನ ಆಗತ್ತೆ. ಲಗ್ನಾಧಿಪತಿ 4ನೇ ಮನೆ ಕೇಂದ್ರದಲ್ಲಿ ಕುಳಿತುಕೊಂಡಿದ್ದಾನೆ. ಶುಕ್ರ ಸಿಂಹ ರಾಶಿಯಲ್ಲಿ ಏನು ಅಂತ ಒಳ್ಳೆ ರಿಸಲ್ಟ್ ಅನ್ನು ಕೊಡೋದಿಲ್ಲ. ಆದ್ರೆ ಶುಕ್ರ 4ನೇ ಮನೆಯಲ್ಲಿ ದಿಗ್ಬಲದಲ್ಲಿ ಕುಳಿತುಕೊಂತಾನೆ. ದಿಗ್ಬಲದಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಡೈರೆಕ್ಷನಲ್ ಸ್ಟ್ರೆಂತ್ ಸಿಗುತ್ತೆ. ಲಗ್ನಾಧಿಪತಿನ ದಿಗ್ಬಲದಲ್ಲಿದ್ದಾಗ ಆ ವ್ಯಕ್ತಿಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನುವಂತಹ ಸ್ಪಷ್ಟತೆ ಇರುತ್ತೆ. ಅದನ್ನ ಬಿಟ್ರೆ ನೀವು ಲಗ್ನವನ್ನ ನೋಡ್ತು ಅಂತ ಹೇಳಿದ್ರೆ ಲಗ್ನದಲ್ಲಿ ಗುರು ಅಮಾತ್ಯಕಾರಕನಾಗಿ ಕುಳಿತುಕೊಂಡಿದ್ದಾನೆ. ಮಿತ್ರರೇ, ಲಗ್ನದಲ್ಲೇ ಗುರು ಕುಳಿತುಕೊಂತು ಅಂತ ಹೇಳಿದ್ರೆ ಅದು ಒಂದು ಶಿವನ ಆಶೀರ್ವಾದ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪಾರಶರರು ತಮ್ಮ ಬೃಹತ್ ಪಾರಶರ ಹೋರಶಾಸ್ತ್ರದಲ್ಲಿ ಏನಂತ ಬರೀತಾರೆ ಅಂತ ಹೇಳಿದ್ರೆ, ಗುರು ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಶಿವನಿಗೆ ಪೂರ್ತಿ ಸರೆಂಡರ್ ಆಯ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜಾತಕದಲ್ಲಿರುವಂತಹ ಲಕ್ಷಾಂತರ ದೋಷವನ್ನು ಕೂಡ ಪರಿಹಾರ ಮಾಡ್ತಾನೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ 2 ಮೋಸ್ಟ್ ಪವರ್ಫುಲ್ ಬೆನಿಫಿಟ್ಗಳು ಗುರು ಮತ್ತು ಶುಕ್ರರು ಕೇಂದ್ರಗಳಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವಂಥ. ಮಿತ್ರರನ್ನ ನೀವು ಈ ಜಾತಕದ ಬ್ಯೂಟಿಯನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ತ್ರಿಕೋಣಗಳನ್ನ ನೋಡಬೇಕು. ನಾನು ಇವ್ರ ಜಾತಕವನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲು ನಿಮಗೆ ತ್ರಿಕೋಣಗಳ ಶಕ್ತಿಯನ್ನ ಹೇಳ್ತೀನಿ. ಮಿತ್ರರೇ, ತ್ರಿಕೋಣಗಳ ಶಕ್ತಿ ಎಂತದ್ದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹಿಂದೆ ಮಾಡಿದ ಪಾಪ ಮತ್ತು ಪುಣ್ಯಕ್ಕೆ ಅನುಸಾರವಾಗಿ ಈ ಜನ್ಮದಲ್ಲಿ ಒಂದು ಟ್ಯಾಲೆಂಟ್ ಅನ್ನ ತಗೊಂಡು ಬರ್ತಾನೆ. ಆ ಟ್ಯಾಲೆಂಟ್ ಅನ್ನ ಒಬ್ಬ ವ್ಯಕ್ತಿ ಹೇಗೆ ನೋಡೋದು ಅಂತ ಹೇಳಿದ್ರೆ ತ್ರಿಕೋಣಗಳ ಮುಖಾಂತರ ನೋಡ್ಬೇಕಾಗುತ್ತೆ ನಾವು ಆ ಟ್ಯಾಲೆಂಟ್ ಅನ್ನ. 5ನೇ ಮನೆ ನಮ್ಗೆ ಟ್ಯಾಲೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. 5ನೇ ಮನೆ ಮೈಂಡ್ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. 5ನೇ ಮನೆ ವಿಲ್ ಪವರ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾವಾಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 5ನೇ ಮನೆಯಲ್ಲಿ ಗ್ರಹಗಳು ಅದ್ಭುತವಾಗಿ ಕುಳಿತುಕೊಳ್ತಾವೋ ಆಗ ಆ ವ್ಯಕ್ತಿಗೆ ಇರುವಂತಹ ಟ್ಯಾಲೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತವೆ. ಅದಕ್ಕೇನೆ ಒಬ್ಬ ವ್ಯಕ್ತಿ ಎಜುಕೇಶನ್ ಅಲ್ಲಿ ಬಹಳ ಮುಂದುವರಿಬೇಕಂತ ಹೇಳಿದ್ರೆ 5ನೇ ಮನೆಯಲ್ಲಿ ಐದರ ಗುರು ಕೂತಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಬುಧ ಕೂತಿರ್ಬೇಕು. ಮಿತ್ರರೇ, ನೀವು ಲತಾ ಮಂಗೇಶ್ಕರ್ ಅವರ ಜಾತಕವನ್ನ ನೋಡ್ತು ಅಂತ ಹೇಳಿದ್ರೆ 5ನೇ ಮನೆಯಲ್ಲಿ ಬುಧ ಕುಳಿತುಕೊಂಡಿದ್ದಾನೆ. ಅದಲ್ಲದೆ 4ನೇ ಮನೆ ಅಧಿಪತಿಯಾದ ಸೂರ್ಯನ ಜೊತೆ ಬುಧ ಕುಳಿತುಕೊಂಡಿದ್ದಾನೆ. ಇದು ಪಾರಾಶರ ರಾಜಯೋಗ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ 4 ಮತ್ತು 5ನೇ ಮನೆಯ ಅಧಿಪತಿಗಳು ರಾಜಯೋಗ ಕ್ರಿಯೇಟ್ ಮಾಡುವಂತವ್ರು. ಸೊ 5ನೇ ಮನೆಯಲ್ಲಿ 5ನೇ ಮನೆಯ ಅಧಿಪತಿಯಾದಂತಹ ಬುಧ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಬುಧ ಮಾತ್ರವೇ ಏಕಗ್ರಹ, ತನ್ನ ಮನೆಯಲ್ಲೇ ಅದು ಉಚ್ಚತ್ವವನ್ನ ಪಡೆದುಕೊಳ್ಳುತ್ತೆ. ಮಿತ್ರರೇ, ನೀವು ನನ್ನ ಶ್ರೀಕೃಷ್ಣನ ಜಾತಕ ವಿಶ್ಲೇಷಣೆಯನ್ನ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಾಗುತ್ತೆ. ಶ್ರೀಕೃಷ್ಣನ ಜಾತಕದಲ್ಲಿಯೂ ಕೂಡ ಬುಧ ಸೇಮ್ ವೃಷಭ ಲಗ್ನದಲ್ಲಿ 5ನೇ ಮನೆಯಲ್ಲೇ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದ ಅನ್ನುವಂಥದ್ದು. ಆದ್ರಿಂದ ಶ್ರೀಕೃಷ್ಣ ಎಲ್ಲಾ ರೀತಿಯಾದಂತಹ ವಿದ್ಯೆಯನ್ನ ಸಾಂದೀಪನಿ ಮುನಿಗಳಿಂದ ಕಲಿತಾಗ ಸಡನ್ ಆಗಿ ಎಲ್ರಿಗಿನ್ನ ಮೊದಲು ಕಲಿತಾ ಇದ್ದ. ಸೊ ಇದೇ ರೀತಿಯಾದಂತಹ ಕಾಂಬಿನೇಷನ್ ಏನೇ ಲತಾ ಮಂಗೇಶ್ಕರ್ ಅವ್ರಿಗೂ ಇದೆ. ಆದ್ರೆ ಬುಧ ಅಷ್ಟು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಗ್ರಹ ಅಲ್ಲ. ಆದ್ರೆ ಬುಧನಿಗೆ ಈ ಸಂಗೀತವನ್ನ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಸೂರ್ಯ. ಮಿತ್ರರೇ, ಸೂರ್ಯ ಸಂಗೀತದ ಸಿಗ್ನಿಫಿಕೇಟರ್ ಕೂಡ ಆಗಿರೋದ್ರಿಂದ ಸೂರ್ಯ ಬುಧನಿಗೆ ಸಂಗೀತದ ಕಲೆಯನ್ನು ಇಲ್ಲಿ ಅವ್ರ ಜಾತಕದಲ್ಲಿ ಕೊಟ್ಟಿದ್ದಾನೆ. ಬಟ್ ಮೋಸ್ಟ್ ಆಫ್ ದ ಜಾತಕದಲ್ಲಿ ನಮ್ಗೆ ಬುಧ ಉಚ್ಚ ಸ್ಥಾನದಲ್ಲಿ ಇದೇ ಕಾಂಬಿನೇಷನ್ ಸಿಗ್ಬೋದು. ಆದ್ರೆ ಈ ಜಾತಕದ ಒಂದು ಬ್ಯೂಟಿ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೀವು ನವಾಂಶವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮಿತ್ರರೇ, ನೀವು ಲತಾ ಮಂಗೇಶ್ಕರ್ ಅವರ ಜಾತಕದ ನವಾಂಶವನ್ನ ನೋಡ್ತು ಅಂತ ಹೇಳಿದ್ರೆ ನವಾಂಶ ಲಗ್ನದಲ್ಲಿಯೇ ಬುಧ ಕುಳಿತುಕೊಂಡಿದ್ದಾನೆ. ಅದು ಅಲ್ಲದೆ ಆತ ಹೇಗೇನು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಇದು ವರ್ಗೋತ್ತಮ ಉಚ್ಚ ಆಗತ್ತೆ ಅಂತ ಹೇಳಿದ್ರೆ D1 ನಲ್ಲೂ ಉಚ್ಚ ಸ್ಥಾನ, D9 ನಲ್ಲೂ ಉಚ್ಚ ಸ್ಥಾನ ಇರೋದ್ರಿಂದ ಇಲ್ಲಿ ಬುಧನ ಅಜೆಂಡಾ ಕ್ಲಿಯರ್ ಆಗಿದೆ. ಏನು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ 5ನೇ ಮನೆ ಅಧಿಪತಿ ನೇಮು, ಫೇಮು, ಟ್ಯಾಲೆಂಟು ಎಲ್ಲ ಕೊಡ್ಬೇಕು ಅನ್ನುವಂಥದ್ದು. ಅದಲ್ದಲೆ ಜೈಮಿನಿ ಕಾರಕತ್ವದಲ್ಲಿ ಬುಧ ಆತ್ಮಕಾರಕನೇ ಆಗಿದ್ದಾನೆ. ಆತ್ಮಕಾರಕನಾಗಿ ತ್ರಿಕೋಣದಲ್ಲಿ ನವಾಂಶದಲ್ಲೂ ಮತ್ತು D1 ನಲ್ಲೂ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿರೋದು ಬುಧ ಫಿಕ್ಸ್ ಆಗಿದ್ದಾನೆ. ಏನೇ ಆಗ್ಲಿ ನಾನು ಇವರನ್ನ ಜೀವನದಲ್ಲಿ ಮೇಲೆ ಕರ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಕಮಿಟ್ಮೆಂಟ್ ಬುಧನಲ್ಲಿ ಇರೋದ್ರಿಂದ ಅವ್ರಿಗೆ ಟ್ಯಾಲೆಂಟು, ನೇಮು, ಫೇಮು, ರೆಕಗ್ನಿಷನ್ ಎಲ್ಲ ಕೊಡ್ತಾನೆ. ಇದ್ರ ಮೇಲೆ ಇನ್ನೂ ಒಂದು ಶಿಖರದ ಮೇಲೆ ಕಳಶ ಇಡ್ತಾರಲ್ಲ, ಆ ರೀತಿಯಾಗಿ ಶನಿ ಮತ್ತೊಂದು ತ್ರಿಕೋಣ ಮತ್ತು ಕೇಂದ್ರದ ಅಧಿಪತಿ 8ನೇ ಮನೆಯಲ್ಲಿ ಕುಳಿತುಕೊಂಡು 10ನೇ ದೃಷ್ಟಿಯಿಂದ ಈ ಕಾಂಬಿನೇಷನ್ ಅನ್ನ ನೋಡ್ತಾ ಇದ್ದಾನೆ ಅನ್ನುವಂಥದ್ದು. ಸೊ ಶನಿ ವೃಷಭ ಲಗ್ನದವ್ರಿಗೆ ಶುಭಕಾರಕನಾಗಿರ್ತಾನೆ. ಅದರಲ್ಲೂ ಎಸ್ಪೆಷಲಿ ಸ್ಟ್ರಾಂಗ್ ಕೇಂದ್ರ ಮತ್ತು ಸ್ಟ್ರಾಂಗ್ ತ್ರಿಕೋಣದ ಅಧಿಪತಿಯಾಗಿ ಈ ಕಾಂಬಿನೇಷನ್ ನೋಡ್ತಿರೋದ್ರಿಂದ ಅವರನ್ನ ಮತ್ತಷ್ಟು ಮೇಲೆ ಕರ್ಕೊಂಡೋಗಿದ್ದಾನೆ. ಬೇರೆ ಒಂದು ವ್ಯಕ್ತಿಯ ಜಾತಕದಲ್ಲಿ ಮೇಜರ್ ಡಿಸೈಡಿಂಗ್ ಫ್ಯಾಕ್ಟರ್ ಕೇವಲ D1 ಮಾತ್ರ ಅಲ್ಲ, D9 ಕೂಡ ಆಗುತ್ತೆ. ನೀವು
ನವಾಂಶದಲ್ಲಿ ಸೂರ್ಯನನ್ನ ನೋಡಿ, ಎಗೈನ್ ಸೂರ್ಯ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ನವಾಂಶದಲ್ಲಿ ಕೂಡ. ಸೊ ಸೂರ್ಯನು ಕೂಡ ಡಿಸೈಡ್ ಆಗಿದ್ದಾನೆ, ನಾನು ಇವರನ್ನ ಮೆರೆಸಬೇಕು ಅನ್ನುವಂಥದ್ದಾಗಿ. ಆದ್ರಿಂದ ಈ ಜಾತಕಕ್ಕೆ ಒಂದು ದೈವದ ಅನುಗ್ರಹ ಇದೆ, ದೈವದ ಬ್ಲೆಸ್ಸಿಂಗ್ ಇದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅದು ಅಲ್ಲದೆ ನೀವು ಅವರ ಲಾಂಗ್ ಏಜ್ 92 ವರ್ಷದಲ್ಲೇ ಅವರು ನಿಧನರಾಗ್ತಾರೆ. ಅದಕ್ಕೆ ಕಾರಣ ನೋಡೋದಾಯ್ತು ಅಂತ ಹೇಳಿದ್ರೆ ಶನಿ ಅಷ್ಟಮದಲ್ಲಿ ಕುಳಿತುಕೊಂಡಿದ್ದಾನೆ. ಅಷ್ಟಮದಲ್ಲಿ ಯೂಶಲಿ ಶನಿ ಅಥವಾ ಶುಕ್ರರು ಚೆನ್ನಾಗಿ ಕುಳಿತುಕೊಂತು ಅಂತ ಹೇಳಿದ್ರೆ ಸಾಕಷ್ಟು ಲಾಂಗ್ ಆಯಸ್ಸನ್ನ ಕೊಡ್ತಾರೆ. ಓವರ್ ಆಲ್ ಆಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ತ್ರಿಕೋಣಗಳಲ್ಲಿ ಯಾವ ಗ್ರಹಗಳು ಕುಳಿತುಕೊಳ್ತವೆ ಆ ಗ್ರಹಗಳು ಆ ವ್ಯಕ್ತಿಯ ಟ್ಯಾಲೆಂಟ್ ಅನ್ನ ತೋರಿಸ್ತವೆ. ಎಸ್ಪೆಷಲಿ 9ನೇ ಮನೆಯಲ್ಲಿ ಒಳ್ಳೆ ಗ್ರಹಗಳು ಕುಳಿತುಕೊಂತು ಅಂತ ಹೇಳಿದ್ರೆ ಅದು ನಿಮ್ಮ ಫ್ಯಾಮಿಲಿ ಲೈನಿಯೇಜ್ ಇಂದ ಬರ್ತಿರುವಂತದ್ದು ಅಂತ ಹೇಳಿದ್ರೆ ನಿಮ್ಮ ಆನ್ಸೆಸ್ಟರ್, ನಿಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ ಆ ಪಾಪ ಮತ್ತು ಪುಣ್ಯಕ್ಕೆ ಅನುಸಾರವಾಗಿ ಆ ಗ್ರಹಗಳು ನಿಮಗೆ ಟ್ಯಾಲೆಂಟ್ ಅನ್ನು ಕೊಡ್ತವೆ, ಅಥವಾ ಒಳ್ಳೆ ಬುದ್ಧಿ ಅಥವಾ ಕೆಟ್ಟ ಬುದ್ಧಿಗಳನ್ನು ಕೂಡ ಕೊಡ್ತವೆ ಅಂತ ಹೇಳ್ಬೋದು. ಎಗೇನು 5ನೇ ಮನೆ ಸೀಟ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ, ಮತ್ತು ಲಗ್ನನ ಇಂಟೆಲಿಜೆನ್ಸ್ಗೆ ಭಾವವನ್ನು ನೋಡಬಹುದು. ಸೊ ಈ ತ್ರಿಕೋಣಗಳಿಂದ ನಾವು ಇಂಟೆಲಿಜೆನ್ಸ್ ಅನ್ನು ಕೂಡ ನೋಡಬಹುದು ಅನ್ನುವಂಥ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.